ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಶೋ ವ್ಲಾಗ್ಸ್. ಐಮ್ ಅಶ್ವಿನಿ ಚಂದ್ರಕಾಂತ್. ಮಕ್ಕಳ, ಇವತ್ತಿನ ವಿಡಿಯೋದಲ್ಲಿ ನಾನು ಫ್ಯಾಕ್ಟರ್ಸ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ, ಇಫ್ ಯು ನೋ ದ ಡಿವಿಸಿಬಿಲಿಟಿ ರೂಲ್ಸ್, ಇಟ್ ವಿಲ್ ಬಿ ವೆರಿ ಈಸಿ. ಸೊ 2 ಇಂದ 11 ವರೆಗೂ ಡಿವಿಸಿಬಿಲಿಟಿ ರೂಲ್ಸ್ ಗೊತ್ತಿದ್ರೆ ಯಾವಾಗ ಎಲ್ಲಾ ನಂಬರ್ಗೂ ಡಿವೈಡ್ ಮಾಡೋದ್ ಬದಲು ಅಥವಾ ಎಲ್ಲಾ ನಂಬರ್ಗೂ ಡಿವಿಷನ್ ಸಿಂಬಲ್ ಹಾಕೋದ್ ಬದಲು ಯಾವ್ದ್ಯಾವ್ದು ಬೇಕೋ ಅಥವಾ ರೂಲ್ ಅಪ್ಲಿಕಬಲ್ ಆಗುತ್ತೋ ಆ ನಂಬರ್ ತಗೊಂಡು ಡಿವೈಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆಸ್ ಯು ಇಟ್ ಈಸ್ ಅನ್ ಇನಿಷಿಯಲ್ ಸ್ಟೇಜ್ ಫಾರ್ ಯು. Starting, it will take time. Once you understand the concept and when you start practicing more and more, it will be easy. ಮಕ್ಕಳ, ಈಗ ಫಸ್ಟು 64 ತಗೊಳ್ಳೋಣ. 64ನ ಸಾಲ್ವ್ ಮಾಡಬೇಕಂದ್ರೆ ಯು ಶುಡ್ ನೋ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡಿವಿಸಿಬಿಲಿಟಿ ರೂಲ್ಸ್ ಗೊತ್ತಿರಬೇಕು. ಗೊತ್ತಿದ್ರೆ ಈಸಿ ಆಗುತ್ತೆ. ಅದಾದಮೇಲೆ ಟೇಬಲ್ಸ್ 1 to 12 ವರೆಗೂ ಟೇಬಲ್ಸ್ ಅಲ್ಲಿ ಯಾವ್ಯಾವ ಟೇಬಲ್ಸ್ ಅಲ್ಲಿ 64 ಬರುತ್ತೆ ಆ ಟೇಬಲ್ಸ್ ನಾವು ಬರಿಬೇಕು. ಇನಿಷಿಯಲ್ ಸ್ಟೇಜ್ ಅಲ್ಲಿ ಇಷ್ಟು ಕಲ್ತ್ರೆ ಸಾಕು. ಅದಾದ್ಮೇಲೆ ಹೈಯರ್ ಕ್ಲಾಸಸ್ ಇಟ್ ವಿಲ್ ಬಿ ಕ್ವೈಟ್ ಈಸಿ ಅಂಡ್ ಯು ವಿಲ್ ಲರ್ನ್ ಮೋರ್ ಅಡ್ವಾನ್ಸ್ ಮೆಥಡ್ ಆಫ್ ಫ್ಯಾಕ್ಟರ್ಸ್. ಅಥವಾ ಫ್ಯಾಕ್ಟರ್ಸ್ ಅಲ್ಲಿ ಫಸ್ಟ್ 1 ones ಟೇಬಲ್ಸ್ ಅಲ್ಲಿ ಬರುತ್ತಲ್ವಾ. 164 ಆಲ್ವೇಸ್ ಎಲ್ಲಾ ನಂಬರು 1 ಟೇಬಲ್ಸ್ ಅಲ್ಲಿ ಬರುತ್ತೆ. 1 into number itself will give you number. So 1 into number is equals to number itself. 1 into 64 is 64. Next 2 tables al baratta? Yes, baratte. So we'll try it out. 64 divided by 2. 2 3s are 6. Then next digit bring down 4. This minus madidke 0 aitu. 2 2s are 4. Minus 0. How much? 232s are 232s are 64. ಏನು ಡಿವೈಸರ್ ಮತ್ತೆ ಕೋಶಂಟ್ ನ ಮಲ್ಟಿಪಲ್ ಹಾಕೊಂಡ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ 3 ಟೇಬಲ್ಸ್ ಅಲ್ಲಿ ಬರುತ್ತಾ ಇಲ್ವಾ ಚೆಕ್ ಮಾಡ್ಕೊಳ್ಳೋಣ. 3 ಟೇಬಲ್ಸ್ ಅಲ್ಲಿ ಬರ್ಬೇಕಂದ್ರೆ ಡಿವಿಸಿಬಿಲಿಟಿ ರೂಲ್ಸ್ ಏನ್ ಹೇಳುತ್ತೆ, ಡಿಜಿಟ್ ನ ಆಡ್ ಮಾಡ್ಬೇಕು. 6 + 4 10 ಆಯ್ತು. 10 is nothing but is equals to 10. 1 plus 0 is 1. 1 ಅಂದ್ರೆ it is not divisible. So ತಗೊಳಲ್ಲ. 4 ones are tables ಅಲ್ಲಿ ಲಾಸ್ಟ್ 2 ಡಿಜಿಟ್ ಡಿವೈಡೆಡ್ ಬೈ 4 ಆಗಿರ್ಬೇಕು. 2 ಡಿಜಿಟ್ ಇರೋದ್ರಿಂದ ವಿಲ್ ಟ್ರೈ ಇಟ್ ಔಟ್. ಸೊ 64 divided by 4. 4 ones are 4. 6 minus 4 it's 2. Next digit bring down 4. Then 4 6 are 24. 0. So 4 16s are 4 16s are 64. Next 5 tables. In the 5 tables last digit 5 ಅಥವಾ 0 ಇರಬೇಕು. ಇಲ್ಲ, so it will not come. Then 6 ones are tables. 6 10s are 60 ಆಗಿರೋದ್ರಿಂದ ಇದು ಜಾಸ್ತಿ ಇದೆ. It will 60. 6 10s are 60. 6 11s are 66 ಆಗೋದ್ರಿಂದ it will not come. Then next go for 7 tables ಅಲ್ಲಿ 64 ಬರಲ್ಲ. Then 8 tables. 8 8s are 64. 8 into 8s are 64. Then 9 it will not come. 10 also it will not come as ಇರೋದಿಲ್ಲ. Then 11 ones ಅದಲ್ಲೂ 11 6 are 66. ಸೊ ಬರೋದಿಲ್ಲ. ಡನ್. ಇಷ್ಟು ಮಾಡಿದ ಮೇಲೆ ವಾಟ್ ಯು ನೀಡ್ ಟು ಡೂ ಫ್ರಮ್ ಹಿಯರ್, ಯು ಹ್ಯಾವ್ ಟು ಬ್ರಿಂಗ್ ಡೌನ್ ದ ಆರೋ ಮಾರ್ಕ್ ಅಂಡ್ ಬ್ರಿಂಗ್ ಅಪ್ವರ್ಡ್ ಡೈರೆಕ್ಷನ್. ಆರೋ ಮಾರ್ಕ್ ಹಾಕಿರೋ ರೀತಿಯಲ್ಲೇನೆ ಅದನ್ನ ಬರ್ಕೊಬೇಕು. ಆಲ್ ದಿಸ್ ನಂಬರ್ ಯು ಕ್ಯಾನ್ ಡಿವೈಡ್ 64 where the remainder will be 0. ಸೊ ಈ ಯಾವುದೇ ನಂಬರ್ ತಗೊಂಡು 64ನ ಡಿವೈಡ್ ಮಾಡಿದ್ರೆ ಫುಲ್ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ರಿಮೈಂಡರ್ 0 ಉಳಿಯುತ್ತೆ. ಫಾರ್ ಎಕ್ಸಾಂಪಲ್ 10 ಅಲ್ಲಿ ಯಾವುದೇ ನಂಬರ್ ಇದಿಷ್ಟು ಬಿಟ್ಟು ಬೇರೆ ನಂಬರ್ ತಗೊಂಡ್ರೆ ಅದರಲ್ಲಿ ರಿಮೈಂಡರ್ ಉಳಿಯುತ್ತೆ. ಅವಾಗ ರಿಮೈಂಡರ್ ಉಳಿದ್ರೆ ಅದನ್ನ ಫ್ಯಾಕ್ಟರ್ ಅಂತ ಕರೆಯಲ್ಲ. ಓಕೆ, ದೇರ್ಫೋರ್ ದಿ ಫ್ಯಾಕ್ಟರ್ಸ್ ಆಫ್ 64 ಆರ್ ಯಾವುದು 1 2 4 8. 1 ನಂಬರ್ 2 ಸಲ ರಿಪೀಟ್ ಆಗಿದ್ರೆ ಒಂದೇ ಸರಿ ಹಾಕೊಬೇಕು. ದೆನ್ 16 32 and 64.
4. Know that in every equation, in every factor, the lowest factor will be 1, then highest is equals to number itself. So ಇಲ್ಲಿ number itself ಅಂದ್ರೆ 64. You have understood means just solve for 30. Try to solve for 30. Thank you.